ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ. ರಾಜ್ಕುಮಾರ್ ಅವರ ಬದುಕೆ ಒಂದು ರೀತಿಯ ಮ್ಯಾನೇಜ್ಮೆಂಟ್ ಪಾಠ. ಬದುಕಿರುವಾಗಲೇ ದಂತ ಕಥೆ ಆದ್ರು ನಮ್ಮ ಅಣ್ಣವರು. ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಪುತ್ರ ಇಂದು ಕರ್ನಾಟಕ ರತ್ನ. ಒಂದು ಮುತ್ತಿನ ಕಥೆ. ಅಣ್ಣವರಿಗೆ 5 ಜನ ಮಕ್ಕಳು. ಆ ಪ್ರೀತಿಯ ಮನ ಮರೆವುದೇ. ನಾನೆಲ್ಲಿರಲಿ ಹೇಗಿರಲಿ ನಿಮ್ಮವನು, ಕನ್ನಡ ತಾಯ ಮಗನು. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಗಗನ್ ರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಿರೋ ವ್ಲಾಗು ಅಭಿಮಾನಿಗಳನ್ನು ದೇವರೊಂದು ಕರೆದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ. ನಾನೇ ರಾಜಕುಮಾರ ಕನ್ನಡತಾಗಿ. 1929 ಏಪ್ರಿಲ್ 24ರಂದು ತಾಳ್ವಾಡಿಯಲ್ಲಿರುವ ದೊಡ್ಡ ಗಾಜನೂರಿನಲ್ಲಿ ಮುತ್ತುರಾಜ್ ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದರು. ನಾನು ಹುಟ್ಟಿದೂರು ನಮ್ಮ ತಾಯಿ ಊರು ದೊಡ್ಡಗಾಜನೂರು ಅಂತ. ಚಾಮರಾಜನಗರದಿಂದ 13 ಮೈಲಿ ದೂರದಲ್ಲಿರೋ ತಾಳ್ವಾಡಿ ಶಿರ್ಕಾದಲ್ಲಿದೆ. ರಂಗಭೂಮಿಯನ್ನೇ ಉಸಿರಾಗಿಸಿಕೊಂಡು ಹಸಿರನ್ನೇ ಕಾಣದ ಕಡು ಬಡತನದಲ್ಲಿ ರಂಗಸೇವೆಯನ್ನು ಮಾಡುತ್ತಿದ್ದ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಪುತ್ರ ಇಂದು ಕರ್ನಾಟಕ ರತ್ನ. ಒಂದು ಮುತ್ತಿನ ಕಥೆ, ಮುತ್ತುರಾಜನ ಕಥೆ, ನೀ ಹೋಗೋ ದಾರಿಗೆ. ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಹಾಗೂ ತಾಯಿ ಲಕ್ಷ್ಮಮ್ಮನವರು. ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ಜೂನ್ 25, 1953ರಲ್ಲಿ ರಾಜ್ಕುಮಾರ್ ಸರ್ ಅವರು ಪಾರ್ವತಮ್ಮನವರನ್ನು ಮದುವೆಯಾದರು. ನುಡಿಯಾಗಿ ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ. ಅಣ್ಣವರಿಗೆ 5 ಜನ ಮಕ್ಕಳು: ಶಿವರಾಜ್ ಕುಮಾರ್, ರಾಘವನ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಲಕ್ಷ್ಮಿ ಅವರು ಹಾಗೂ ಪೂರ್ಣಿಮಾ. ನೆರಳದಂತೆ ನಿನ್ನ ನೆರಳಲಿ ಸಲಹಿದೆ ಆ ಪ್ರೀತಿಯ ಮನ ಮರೆವುದೇ. 1954ರಲ್ಲಿ ಸಾಕ್ಷಾತ್ ಶಿವನಿಗೆ ಕಣ್ಣು ಕೊಟ್ಟು ಬೇಡರ ಕಣ್ಣಪ್ಪ ಎಂಬ ಸಿನಿಮಾಯಿಂದ ಬೆಳ್ಳಿ ತೆರೆಗೆ ಎಂಟ್ರಿ ಕೊಟ್ಟರು ನಮ್ಮ ಅಣ್ಣವರು. ನಿನ್ನ ಕಣ್ಣಿಗೇನು ಬೇನಿಯಾಗಿದೆಯಪ್ಪ ಶಿವಪ್ಪ, ಮಾತಾಡು ಮಾತಾಡು. ಡಾಕ್ಟರ್ ರಾಜ್ಕುಮಾರ್ ಸರ್ 1954ರಿಂದ 2000 ಇಸ್ವಿವರೆಗೆ 200ಕ್ಕೂ ಹೆಚ್ಚು ಸಿನಿಮಾಗಳನ್ನು ಕನ್ನಡಿಗರಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಬೇಡ ಮಹಾಭಕ್ತನಾದಂತೆ, ಕುರುಬ ಕವಿ ರತ್ನರಾದಂತೆ ರಾಜ್ಕುಮಾರ್ ಅವರ ಬೆಳವಣಿಗೆ ಆಯಿತು. ನಾನಿರುವುದೇ ನಿಮಗಾಗಿ. ರಾಜ್ಕುಮಾರ್ ಅವರ ಸಿನಿಮಾ ಕನ್ನಡಿಗರಿಗೆ ಇನ್ನೊಂದು ದೊಡ್ಡ ಕಲಿಸಿದ ಪಾಠ ಏನಂತಂದ್ರೆ, ಕುಟುಂಬದವರನ್ನು ಹೇಗೆ ನೋಡ್ಕೋಬೇಕು, ಕುಟುಂಬದವರ ಜೊತೆಗೆ ಹೇಗೆ ಬಿಹೇವ್ ಮಾಡಬೇಕು, ಒಬ್ಬ ಅಣ್ಣನಾಗಿ ತಮ್ಮನನ್ನು ಓದಿಸೋದು ಹೇಗೆ, ಅಣ್ಣನಾಗಿ ತಂಗಿ ಮದುವೆ ಆಗೋವರೆಗೂ ತಾನು ಮದುವೆ ಆಗಬಾರ್ದು ಅಂತ ಆದರ್ಶ ಕಲಿಸಿದವರು ಅಣ್ಣವರು. ಕೋಗಿಲ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು. ತನ್ನ ಹೆಂಡತಿನ ಹೇಗೆ ಪ್ರೀತಿಸಬೇಕು, ಒಬ್ಬ ಪ್ರೇಮಿಯಾಗಿ ಪ್ರೇಯಸಿಯನ್ನು ಹೇಗೆ ಪ್ರೀತಿಸಬೇಕು, ಯಾವ ರೀತಿ ತಾಯಿಯನ್ನು ನೋಡ್ಕೋಬೇಕು ಅನ್ನೋದನ್ನ ಕಲಿಸಿದ ಆದರ್ಶ ಮೂರ್ತಿ ಡಾಕ್ಟರ್ ರಾಜ್ಕುಮಾರ್. ಎಲ್ಲ ವರ್ಗದ ಸಿನಿಮಾಗಳನ್ನು ನಿರ್ವಹಿಸುವುದರ ಜೊತೆಗೆ ಬಾಂಡ್ ಶೈಲಿ ಸಿನಿಮಾಗಳನ್ನು ನಿರ್ವಹಿಸಿ ಕನ್ನಡಿಗರ ಜನಮನದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ. ಕನ್ನಡ ಜನರ ಪಾಲಿಗೆ ನಿಜವಾದ ರಾಜಕುಮಾರ, ಕನ್ನಡ ಚಿತ್ರರಂಗದಲ್ಲಿ ಮರೆಯಲಾಗದ ವ್ಯಕ್ತಿ. ಅವರ ಜೀವನ, ಸಾಧನೆ, ಕಲಾ ಸೇವೆ ಕನ್ನಡ ನಾಡಿನ ಕೀರ್ತಿ ಪತಾಕೆ. ಕನ್ನಡ ನಾಡು ನುಡಿಗೆ ಅವರ ಸೇವೆ ಅಪಾರ. ಬಾಲ್ಯರಲ್ಲಿ ಸಾಮಾನ್ಯರಂತೆ ಬೆಳೆದರು, ಸಾಧನೆ ಹಾದಿಯಲ್ಲಿ ತಮ್ಮನ್ನು ತಾವೇ ಕಳೆದುಕೊಂಡು ಶಿಲೆಯಾದರು. ಬದುಕಿರುವಾಗಲೇ ದಂತ ಕಥೆ ಆದ್ರು ನಮ್ಮ ಅಣ್ಣವರು. ಅಭಿನಯ, ಗಾನ, ಡಾಕ್ಟರ್ ರಾಜ್ಕುಮಾರ್ ಅವರ ನಡುವಿನ ಬಿಡಿಸಲಾಗದ ನಂಟು. ಅವರು ಇದುವರೆಗೂ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ರಾಜ್ಕುಮಾರ್ ಅವರು ಇವತ್ತಿಗೂ ಕೂಡ ಕನ್ನಡ ನಾಡಿನ ಜನರ ಮನದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಗೋಕಾಕ್ ಚಳುವಳಿಗೆ ಅಣ್ಣವರು ಕಾಲಿಡದೆ ಹೋಗಿದ್ರೆ ಆ ಗೋಕಾಕ್ ಚಳುವಳಿಗೆ ಆ ಕಾವು ಬರ್ತಿರಲಿಲ್ಲ ಅನ್ನೋದು ಆ ಗೋಕಾಕ್ ಚಳುವಳಿಯಲ್ಲಿ ಪಾಲ್ಗೊಂಡಿದಂತಹ ಅನೇಕರ ಮಾತು. ಹೀಗೆ ಗೋಕಾಕ್ ಚಳುವಳಿಯ ಮೂಲಕ ಜನಮನ್ನಣೆ ಪಡೆದ ಡಾಕ್ಟರ್ ರಾಜ್ಕುಮಾರ್ಗೆ
ರಾಜಕೀಯ ನಾಯಕರು ನೀಡಿದ ರಾಜಕೀಯ ಆಹ್ವಾನವನ್ನು ಅತಿ ವಿನಯವಾಗಿ ತಿರಸ್ಕರಿಸಿದ್ರು ಡಾಕ್ಟರ್ ರಾಜ್ಕುಮಾರ್. 100 ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಇನ್ನೊಂದು ಮುಖ್ಯವಾದದ್ದು ಏನಂತಂದ್ರೆ, ಇಡೀ ರಾಜ್ಕುಮಾರ್ ಅವರ ಬದುಕೆ ಒಂದು ರೀತಿಯ ಮ್ಯಾನೇಜ್ಮೆಂಟ್ ಪಾಠ. ಯಾಕೆ ಗೊತ್ತಾ? 4ನೇ ಕ್ಲಾಸ್ ಓದಿದಂತ ಹುಡುಗ ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿ ಬೆಳೆದ ಅಂತ ಇದೆಯಲ್ಲ, ಅದು ಎಲ್ಲರಿಗೂ ಪಾಠವಾಗಬೇಕು. ಜೊತೆಗೆ ಅಣ್ಣವರು ಅಂತಂದ್ರೆ ನಮ್ಮೆಲ್ಲರ ಒಂದು ರೀತಿ ಕನ್ನಡ ಮೇಷ್ಟ್ರು. ಕನ್ನಡವನ್ನು ತಪ್ಪಿಲ್ಲದೆ ಮಾತಾಡೋದು ಹೇಗೆ, ಯಾವ ಪದವನ್ನು ಎಲ್ಲಿ ಒತ್ತಬೇಕು, ಯಾವ ಪದಕ್ಕೆ ಎಷ್ಟು ತೂಕ ಇರಬೇಕು ಅಂತ ಹೇಳಿಕೊಟ್ಟದ್ದು ರಾಜ್ಕುಮಾರ್ ಅವರ ಸಿನಿಮಾಗಳು. ತನ್ನ 5 ಮಕ್ಕಳನ್ನು ಬೆಳೆಸಿದ್ದ ರೀತಿ ಕೂಡ ಒಂದು ಆದರ್ಶವಾಗಬೇಕು. ಎಲ್ಲರೂ ಅವರವರದೇ ಆದ ಎತ್ತರಕ್ಕೆ ಬೆಳೆಯೋ ಹಾಗೆ ಒಂದು ರೀತಿ ಗಾಡ್ ಫಾದರ್ ಆಗಿ ನಿಂತಿದ್ರು ಡಾಕ್ಟರ್ ರಾಜ್ಕುಮಾರ್. ಅಣ್ಣ ಅವರ ಮಕ್ಕಳು ನಾವು, ಅವರಂತೆ ಬಾಳುವೆವು, ಈ ದೇಶ ಭಾಷೆಗೆ ನಮ್ಮ ಪ್ರಾಣಾನೇ ನೀಡುವೆವು. ರಾಜ್ಕುಮಾರ್ ಅವರ ಕಲಾಪೀಠದ ಮುಕಟದ ಮಣಿಗಳಂತೆ ಈ ಚಿತ್ರಗಳು ಪ್ರಜ್ವಲಿಸುತ್ತಿದೆ. ರಾಮ, ಕೃಷ್ಣ, ವಿಷ್ಣು ಮುಂತಾದ ದೈವಿಕ ಪಾತ್ರಗಳು, ಮಹಿಷಾಸುರ, ಹಿರಣ್ಯಕಶಿಪು, ಭಸ್ಮಾಸುರ ಮುಂತಾದ ರಾಕ್ಷಸರ ಪಾತ್ರಗಳ ಮೂಲಕ ಭಾರತೀಯ ಪೌರಾಣಿಕ ಜಗತ್ತನ್ನೇ ಕೊಟ್ಟಿದ್ದಾರೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ, ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ, ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ. ಕನ್ನಡ ನಾಡಿನ ಇತಿಹಾಸವನ್ನೇ ಬಿಂಬಿಸುವ ಮಯೂರವರ್ಮ, ಶ್ರೀಕೃಷ್ಣ ದೇವರಾಯ, ಹಿಮ್ಮ ಪುಲಕೇಶಿ ಇಂಥ ಚಿತ್ರಗಳನ್ನು ಅಭಿನಯಿಸಿದ್ದಾರೆ. ಭಲೆ ರಾಮಕೃಷ್ಣರೇ ಭಲೆ. ಬರೀ ಗಾಲಿನಲ್ಲೇ ಬಂದರು, ವಾದ ವಿವಾದವಾಗಿ ಬೆಳೆದರು. ವಿದ್ಯೆ ಇಲ್ಲ, ಪದವಿ ಇಲ್ಲ ಎಂದವರಿಗೆ ಬಾಳಿನ ಯಜ್ಞ ಕುಂಡದಲ್ಲಿ ಅರಿವಿನ ವಿಶ್ವವಿದ್ಯಾನಿಲಯವಾಗಿ ಬೆಳೆದರು. ಹಾಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ನಿರ್ವಹಿಸದ ಪಾತ್ರವಿಲ್ಲ. ಒಬ್ಬ ನಟ ತನ್ನ ವೃತ್ತಿ ಜೀವನದಲ್ಲಿ ಒಂದು ವೈವಿಧ್ಯಮ ಪಾತ್ರಗಳನ್ನು ನಿರ್ವಹಿಸಿತ್ತು. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಿಗೆ ತುಂಬಾ ಬಿರುದುಗಳನ್ನು ಕೊಟ್ಟಿದ್ದಾರೆ. ನಟ ಸಾರ್ವಭೌಮ, ಬಂಗಾರದ ಮನುಷ್ಯ, ವರನಟ, ರಸಿಕರ ರಾಜ, ಕನ್ನಡ ಕಂಠೀರವ, ರಾಜಣ್ಣ ಹಾಗೂ ಅಣ್ಣವರು ಎಂಬ ತುಂಬಾ ಹೆಸರಿನಲ್ಲಿ ಅಭಿಮಾನಿಗಳು ಅವರನ್ನು ಕರೆಯುತ್ತಾರೆ. ಅವರು ಜೀವಿತದ ಆ ಕಡೆಯ ದಿನ ಅನೇಕರಿಗೆ ಮಾರ್ಗದರ್ಶಕವಾಗಿ ತಮ್ಮ ಬದುಕನ್ನೇ ಸಾರ್ಥಕಗೊಳಿಸಿಕೊಂಡರು. ದೊರಕಿದ್ದೆ ಪುಣ್ಯ, ಕನ್ನಡದ ನೆಲ ಜನ, ಕನ್ನಡಿಗರ ಮನಸ್ಸು ಚಿನ್ನ. ಮುಖ್ಯವಾಗಿ ಅಣ್ಣವರ ಬದುಕಿನಿಂದ ನಾವು ತೆಗೆದುಕೊಳ್ಳೋದು ಇಷ್ಟೇ: ಎಷ್ಟೇ ದೊಡ್ಡ ಎತ್ತರಕ್ಕೆ ಬೆಳೆದ್ರು ಅದೇ ರೀತಿ ಮಗುವಾಗಿ ಬದುಕೋದನ್ನ. ಮಗುವಿನಂತ ಮನಸ್ಸಿನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ನಾನೆಲ್ಲಿರಲಿ ಹೇಗಿರಲಿ ನಿಮ್ಮವನು, ಕನ್ನಡ ತಾಯ ಮಗನು, ಕನ್ನಡ ನುಡಿಯ ಸೇವಕನು, ಕನ್ನಡ ನುಡಿಯ ಆಳ್ಗೆ, ಕನ್ನಡ ಕಲೆ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ.